ವಿಜಯ್ ಅಭಿನಯದ ಜನನಾಯಕನ್ ವರ್ಸಸ್ ಭಗವಂತ ಕೇಸರಿ ಅಂತ ನಡೀತಾ ಇದೆ. ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ. ವಿಜಯ್ ಅಭಿನಯದ ಜನನಾಯಕನ್ ಟ್ರೈಲರ್ 24 ಗಂಟೆಯಲ್ಲಿ 5 ಕೋಟಿ ವ್ಯೂಸ್ ಪಡೆದು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗಿದೆ. ಅದರ ಬೆನ್ನಲ್ಲೇ ಭಗವಂತ ಕೇಸರಿಯು ಟ್ರೆಂಡ್ ಆಗ್ತಿದೆ. ತಮಿಳು ನಟ ವಿಜಯ್ ನಟನೆಯ ಜನನಾಯಕನ್ ಟ್ರೈಲರ್ ಶನಿವಾರ ರಿಲೀಸ್ ಆಗಿದೆ. ತಮಿಳು, ತೆಲುಗು, ಹಿಂದಿಯಲ್ಲಿ ರಿಲೀಸ್ ಆಗಿರೋ ಟ್ರೈಲರ್ ಕೇವಲ 24 ಗಂಟೆಯಲ್ಲಿ 5 ಕೋಟಿ ವ್ಯೂಸ್ ಪಡೆದುಕೊಂಡಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಧೂಳೆಬ್ಬಿಸ್ತಾ ಇದೆ. ಅಂದಹಾಗೆ ಈ ಸಿನಿಮಾ ತೆಲುಗಿನ ಭಗವಂತ ಕೇಸರಿ ರೀಮೇಕ್ ಆಗಿದ್ದು, ಜನನಾಯಕನ್ ಟ್ರೈಲರ್ ರಿಲೀಸ್ ಆದಮೇಲೆ ಭಗವಂತ ಕೇಸರಿ ಸಿನಿಮಾ ಟ್ರೆಂಡಿಂಗ್ನಲ್ಲಿದೆ. ನೆಟ್ಫ್ಲಿಕ್ಸ್ನಲ್ಲಿರೋ ಈ ಸಿನಿಮಾವನ್ನ ನೋಡಲು ಚಿತ್ರ ರಸಿಕರು ಮುಗಿಬೀಳ್ತಾ ಇದ್ದಾರೆ. ಇದು ಜನನಾಯಕನ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮೇಲೆ ಯಾವ ರೀತಿ ಎಫೆಕ್ಟ್ ಮಾಡಲಿದೆ ಕಾದು ನೋಡಬೇಕು. ಅಂದಹಾಗೆ ಇದೇ ಶುಕ್ರವಾರ ವಿಜಯ್ ಅಭಿನಯದ ಜನನಾಯಕನ್ ತೆರೆ ಮೇಲೆ ಬರೋಕೆ ಸಜ್ಜಾಗ್ತಿದೆ. ಈ ಸಂಕ್ರಾಂತಿ ಸೀಸನ್ನಲ್ಲಿ ಸಾಲು ಸಾಲು ಸಿನಿಮಾಗಳು ತೆರೆಗೆ ಬರಲು ಸಜ್ಜಾಗಿದ್ದು, ಸ್ಟಾರ್ಗಳ ಪೈಪೋಟಿಯ ನಡುವೆ ರೀಮೇಕ್ ಸಿನಿಮಾ ಹಿಟ್ ಆಗಲಿದೆಯಾ ಎಂಬುದು ಈಗಿರೋ ಪ್ರಶ್ನೆ. ಆದರೆ ಡಿಜಿಟಲ್ ಮಾರುಕಟ್ಟೆ ಸ್ವಲ್ಪ ಕುಸಿತ ಕಂಡ ನಂತರ ನಿರ್ಮಾಪಕರಿಗೆ 10 ಕೋಟಿ ರೂಪಾಯಿ ಹಿಂದಿರುಗಿಸಲಾಗಿದೆ ಎಂದು ಹೇಳಲಾಗ್ತಿದೆ. ಹೀಗಾಗಿ ನಟ ವಿಜಯ್ ಜನನಾಯಕನ್ ಚಿತ್ರಕ್ಕಾಗಿ 220 ಕೋಟಿ ರೂಪಾಯಿ ಸಂಭಾವನೆ ಪಡೆಯುತ್ತಿದ್ದಾರೆ. ಮತ್ತೊಂದೆಡೆ ನಿರ್ದೇಶಕ ಎಚ್ ವಿನೋದ್ ದೊಡ್ಡ ಬಜೆಟ್ ಸಾಹಸವನ್ನ ಮುನ್ನಡೆಸಲು 25 ಕೋಟಿ ಸಂಭಾವನೆ ಪಡೆದಿದ್ದಾರೆ ಎಂದು ವರದಿಯಾಗಿದೆ. ಜನನಾಯಕನ್ ತಂಡದ ಸಂಗೀತ ನಿರ್ದೇಶಕ ಅನಿರುದ್ಧ್ ರವಿಚಂದರ್ 13 ಕೋಟಿ ಪಡೆದಿರೋದಾಗಿ ವರದಿಯಾಗಿದೆ. ಜನನಾಯಕನ್ ಚಿತ್ರದ ಉಳಿದ ತಾರಾಗಣ ಒಟ್ಟು 8.6 ಕೋಟಿ ಸಂಭಾವನೆ ಪಡೆದಿದೆ. ದಳಪತಿ ವಿಜಯ್ ಅಭಿನಯದ ಚಿತ್ರದ ಚಿತ್ರೀಕರಣದ ಅವಧಿ 148 ದಿನಗಳಿಗೂ ಹೆಚ್ಚು. ಚಿತ್ರದ ಚಿತ್ರೀಕರಣದ ವೆಚ್ಚ 48 ಕೋಟಿಗೂ ಹೆಚ್ಚು ಎಂದು ವರದಿಯಾಗಿದೆ. ಸೆಟ್ ಕೆಲಸ ಮತ್ತು ಸಿಜಿ ಕೆಲಸಕ್ಕೆ ತಲಾ 15 ಕೋಟಿ ಮತ್ತು 5 ಕೋಟಿ ವೆಚ್ಚವಾಗಿದೆ. ದೊಡ್ಡ ಬಜೆಟ್ನ ಈ ಸಾಹಸಕ್ಕೆ ಕೆವಿಎನ್ ಪ್ರೊಡಕ್ಷನ್ಸ್ ಬ್ಯಾನರ್ ಹಣ ನೀಡಿದೆ. ದಳಪತಿ ವಿಜಯ್ ನಟನೆಯ ಜನನಾಯಕನ್ ಟ್ರೈಲರ್ ರಿಲೀಸ್ ಆಗಿದೆ. ಟ್ರೈಲರ್ನಲ್ಲಿ ಏನಿದೆ ಏನಿಲ್ಲ ಅನ್ನೋದಕ್ಕಿಂತ ಟ್ರೈಲರ್ ರಿಲೀಸ್ ಆದ್ಮೇಲೆ ಕೇಳಿ ಬರ್ತಾ ಇರೋ ಮಾತು ಇದು ಬಾಲಯ್ಯ ನಟನೆಯ ಭಗವಂತ ಕೇಸರಿ ರೀಮೇಕ್ ಅನ್ನೋದಾಗಿದೆ. ಒಟ್ಟಾರೆ ದಳಪತಿ ವಿಜಯ್ ಅವರಿಗೆ ಇದು ಬಹುಬೇಡಿಕೆಯ ಸಿನಿಮಾ ಆಗಿದ್ದು, ಹಿಟ್ ಆಗುತ್ತಾ ಫ್ಲಾಪ್ ಆಗುತ್ತಾ ಕಾದು ನೋಡಬೇಕು.